ನಾನು ಬರೀ ಒಂದು 50 ಸೆಕೆಂಡ್ಸು 2 ನಿಮಿಷನೋ ಮಾತಾಡಿದ್ದಕ್ಕೆ ನಮ್ಮ ತಂಗಿ ಅಷ್ಟೊತ್ತಿಗೆ ಗುರ್ಕೆ ಹೊಡಿತಾಳೆ. ಖುಷಿ ಖುಷಿ ವಿಡಿಯೋ ಬ್ರೋ. ಸೊ ಗೈಸ್, ಮುಖ ನೋಡಿ ಎಷ್ಟು ಚೆನ್ನಾಗೈತೆ. ಹಂಗೆ ಇರಿ. ತಂಗಿ ಹೋಗಿ ಇವಾಗ ಬುಕ್ ಎತ್ಕೊಬಂದ್ಲು ಗೈಸ್. ನೋಡಿ ಗೈಸ್, ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಇದು ಜಿಮ್ನಾಸ್ಟಿಕ್ ಕ್ಲಾಕ್. ಇದು ಕ್ಲಾಕ್, ಇದನ್ನ ಹಿಂಗೆ ಓಪನ್ ಮಾಡಿದರೆ ಲೆಸನ್ 1 ಜಿಮ್ನಾಸ್ಟಿಕ್ ಕ್ಲಾಕ್. ಪೋಮ್ 1. ಸಾರಿ, ಪೋಮ್ 1. ಪೋಮ್ ಅಂತಾರೆ, ಪೋಯಮ್ ಮಾಡ್ತಾ ಇದೀವಿ. ಬಟ್ ನಮ್ಮ ಪ್ರಾಡಕ್ಟ್ ಹೇಗಿದೆ ಅಂತ ನೋಡಿ ಹೇಳ್ಬೇಕು ಫ್ರೆಂಡ್ಸ್ ನೀವು. ಆಮೇಲೆ ಫೇಸ್ಬುಕ್ ಅಲ್ಲಿ ತೋರಿಸೋ ತರ ಇದಕ್ಕೆ ನಾವು 5,000 ನಮ್ಮಮ್ಮ ಬಂದಿದ್ದಾರೆ. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಒಂದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಇವಾಗ ಅಂಗಡಿಗೆ ಹೋಗಿ ಬರ್ತಾರೆ ಗೈಸ್. ನಮ್ಮ ತಂಗಿ ಪಾಪ ತುಂಬಾ ಕಷ್ಟಪಡ್ತಿದ್ದಾನೆ ಗೈಸ್. ನಾನು ಮಾಡಿ guys, welcome back to SMPK's family. Hope you love all the videos. So ನಾವು ಇವತ್ತು ಏನೋ ಒಂದು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಗೈಸ್. ಅದು ಏನು ಅಂತ ನಿಮಗೆ ಕೆಲವೇ ಕ್ಷಣಗಳಲ್ಲಿ ತೋರಿಸ್ತೀನಿ ಗೈಸ್. ಇನ್ನು 2 ಸಬ್ಸ್ಕ್ರೈಬರ್ಸ್ ಆದರೆ ವಿ ಆರ್ ಗೋಯಿಂಗ್ ಟು ರೀಚ್ ದಿ ಸೆಂಚುರಿ. 200 ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಬೇಗ ತಡೆ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಪಪ್ಪ ಹಾಯ್. ನಮ್ಮಮ್ಮ ಹಾಯ್ ಮಮ್ಮಿ. ಮಮ್ಮಿ ಫ್ರೆಂಡ್ಸ್, ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಒಂದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಇವಾಗ ಅಂಗಡಿಗೆ ಹೋಗಿ ಬರ್ತಾರೆ ಗೈಸ್. ಅಂಗಡಿಗೆ ಹೋಗಿ ಬಂದ ಮೇಲೆ ನಿಮಗೆ ತೋರಿಸ್ತೀವಿ. ಸ್ಟೇ ಟ್ಯೂನ್. ಬಾಯ್ ಮಮ್ಮಿ. ಬಾಯ್ ಮಮ್ಮಿ. ನಾವು ಅಂಗಡಿಗೆ ಹೋಗಿ ಬರೋ ಒಳಗಡೆ ಸೈಕಲ್ ಎಸ್ಕೇಪ್ ಆಗ್ತದೆ. ನೋಡಿ ಗಾಯ್ಸ್, ನಮ್ಮಪ್ಪ ಏನಂತ ಇದ್ದಾರೆ ಅಲ್ಲಿ. ನಾನು ಸೈಕಲ್ ನಿಲ್ಸಿದ್ದೀನಿ ಗೈಸ್. ಅದಕ್ಕೆ ನಮ್ಮಪ್ಪ ಅಂತ ಇದ್ದಾರೆ ಸೈಕಲ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ನೋಡಿ, ಮುದ್ದಾದ ಸೈಕಲ್ನ ಯಾರು ನಿಮ್ಮ ಅಕ್ಕ ಸೈಕಲ್ ಮಮ್ಮಿ ಅದು ಅವಳು ಇವಳು ಸೈಕಲ್ ಅಲ್ಲ ಫ್ರೆಂಡ್ಸ್. ನೋಡಿರ್ಬೇಕು ಒಂದು ಬ್ಲಾಗ್ ಅಲ್ಲಿ ನಾವು ಹಾಕಿದೀವಿ. ಇದು ಪ್ರಜ್ಞಾಗೆ ನಾವು ಅವಳು 9th ಬಂದಾಗ ಗಿಫ್ಟ್ ಮಾಡಿದ್ದು ಬರ್ಡೇಗೆ. ಮಮ್ಮಿ ಅದು ಅಕ್ಕ ಹೆಂಗು ಇವಳು ಎತ್ಕೊಂಡು ಅದನ್ನ ಇವಾಗ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ನಂಗೆ ನೋಡ್ಸಕ್ ಬರಲ್ಲ. ಬರುತ್ತಾ? ಓ, 2 ಕೈ ಬಿಟ್ಟೆ ಓಡಿಸ್ತೀನಿ. ಸ್ಕೂಲ್ಗೆ ಹೋಗ್ತೀನಿ ಇದ್ರಲ್ಲಿ. ಅಫ್ಕೋರ್ಸ್ ಹೋಗಿದ್ದೀನಲ್ವಾ. ಇವತ್ತು ಹೋಗಿದ್ದ? ಇವತ್ತು ಹೋಗ್ಲಿಲ್ಲ ತಾನೆ. ಸೊ ಗೈಸ್, ಬಾಯ್. ನಮ್ಮಮ್ಮ ನಮ್ಮ ಹೋಗ್ತಿದ್ರೆ ತೋರಿಸ್ತೀನಿ. ಬಾಯ್ ಬಾಯ್. ಅಪ್ಪ ಅಮ್ಮ ಇಬ್ರು ಹೋಗ್ತಾರೆ ಗೈಸ್. ನಾನು ಇವಾಗ ನನ್ನ ಇಂಗ್ಲೀಷ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಗೈಸ್. ಬನ್ನಿ, ಆಲ್ರೆಡಿ ಒಂದು ಲೆಸನ್ನ ಹೇಳ್ಬಿಟ್ಟಿದ್ದೀನಿ. ಆ ಲೆಸನ್ ಹೆಸರು ಬಂದ್ಬಿಟ್ಟು ದ ಹೆಲ್ದಿ ಲೈಫ್. ಅದು ಫುಲ್ ಈಸಿ. ಅದಕ್ಕೆ ನಮ್ಮ ಅಮ್ಮಗೆ ಹೇಳ್ಬಿಟ್ಟೆ ಗೈಸ್. ಇವಾಗ ಜಿಮ್ನಾಸ್ಟಿಕ್ ಕ್ಲಾಕ್ಸ್ ಪೋಯಮ್ ಓದಬೇಕು. ಅದು ಫುಲ್ ಈಸಿ. ನಾನು ಇವತ್ತು ತುಂಬ ಬೇಗ ಓದ್ತಿರೋದು ಏನಕ್ಕೆ ಅಂದರೆ ವ್ಲಾಗ್ ಮಾಡಬೇಕು ಅಂತ. ಮತ್ತು ಆ ಲೆಸನ್ ನಾನೆಲ್ಲ ಟೆಸ್ಟ್ ಟೈಮಲ್ಲೂ ನಮ್ಮ ತಂಗಿ ಎಷ್ಟು ಒಳ್ಳೆ ಹುಡುಗಿ, ಓದ್ತಾಳೆ. 1 ನಿಮಿಷ ಗೈಸ್, 1 ನಿಮಿಷ ಇರಿ ಗೈಸ್. ಟೆಸ್ಟ್ ಟೈಮಲ್ಲೂ ನಮ್ಮ ತಂಗಿ ಪಾಪ ತುಂಬ ಕಷ್ಟಪಡ್ತಿದ್ದಾನೆ ಗೈಸ್. ನಾನು ಮಾಡ್ತಿದ್ದೆ ವ್ಲಾಗ್ಸ್ ಮುಂಚೆ ಚೆನ್ನಾಗಿ, ಆದರೆ ಇವಾಗ 10th ಅಲ್ಲ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಾನು ಎಲ್ಲ ಜವಾಬ್ದಾರಿನ ನಮ್ಮ ತಂಗಿಗೆ ಕೊಟ್ಟಿದ್ದೀನಿ. ಇವಾಗ ಖುಷಿ ಇವತ್ತು ನಾಳೆ ಅವಳಿಗೆ ಏನು ಟೆಸ್ಟು? ಇಂಗ್ಲೀಷ್ ಟೆಸ್ಟ್ ಏನೋ ಐತೆ. ಅದಕ್ಕೆ ಬೇಗ ಮುಂಚೆನೇ ಎಲ್ಲ ಮುಗಿಸಿದ್ಲು. ಇವಾಗ ರಿವೈಸ್ ಮಾಡಿಕೊಂಡು ಎಲ್ಲ ನಮ್ಮ ಮಮ್ಮಿಗೆ ಹೇಳಿ ಅದನ್ನು ಎಲ್ಲ ಹೇಳಿರೋದನ್ನ ಮತ್ತೆ ರಿವೈಸ್ ಮಾಡಿಕೊಂಡು ಇನ್ನೊಂದು ಪೋಮ್ ಏನೋ ಐತೆ ಅನ್ಕೋತೀನಲ್ಲ, ನಾನು ನೋಡಿ ಮ್ಯಾಥ್ಸ್ ಮಾಡ್ತಿದ್ದೀನಿ. ಬಟ್ ಸ್ಟಿಲ್ ಮ್ಯಾಥ್ಸ್ ಇಸ್ ಅ ಗುಡ್ ಸಬ್ಜೆಕ್ಟ್. ಓಕೆ, see you later. We will keep unboxing. Yeah, we will unbox one new item today. So just wait for that. ನಾನು ಬರೀ ಒಂದು 50 ಸೆಕೆಂಡ್ಸು 2 ನಿಮಿಷನೋ ಮಾತಾಡಿದ್ದಕ್ಕೆ ನಮ್ಮ ತಂಗಿ ಅಷ್ಟೊತ್ತಿಗೆ ಗುರ್ಕೆ ಹೊಡಿತಾಳೆ. ಖುಷಿ ವಿಡಿಯೋ ಬ್ರೋ. ಸೊ ಗೈಸ್, ಮುಖ ನೋಡಿ ಎಷ್ಟು ಚೆನ್ನಾಗೈತೆ. ಹಂಗೆ ಇರಿ.
ತಂಗಿ ಹೋಗಿ ಇವಾಗ ಬುಕ್ ಎತ್ಕೊಬಂದ್ಲು ಗೈಸ್. ನೋಡಿ ಗೈಸ್, ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಇದು ಜಿಮ್ನಾಸ್ಟಿಕ್ ಕ್ಲಾಕ್. ಇದು ಕ್ಲಾಕ್, ಇದನ್ನ ಹಿಂಗೆ ಓಪನ್ ಮಾಡಿದರೆ ಲೆಸನ್ 1 ಜಿಮ್ನಾಸ್ಟಿಕ್ ಕ್ಲಾಕ್. ಪೋಮ್ 1. ಸಾರಿ, ಪೋಮ್ 1. ಪೋಮ್ ಅಂತಾರೆ, ಪೊಯಮ್ ಅಂತಾರೆ. ಇದು ನೋಡಿ ಗೈಸ್, ನಾನು ಗೂಗಲಲ್ಲಿ ನೋಡಿದೆ. ಬಲ್ಬು ಇದೆಲ್ಲ ಲೈಕ್ ಸ್ಟಿಕ್ಕಿ ನೋಟ್ಸ್ ಥರ. ಇಲ್ಲಿ ಪೆನ್ಸಿಲ್ ಅದೆಲ್ಲ ಇವಳ ಕ್ರಿಯೇಷನ್ ಗೈಸ್. ನನ್ನ ಕ್ರಿಯೇಷನ್ ತೋರಿಸು, ನನ್ನ ಕ್ರಿಯೇಷನ್. ಮತ್ತು ಇದೆಲ್ಲ ಲೆಸನ್ ಫುಲ್ಲು ಮುಗಿಸ್ಬಿಟ್ಟೆ. ನೋಡಿ ಗೈಸ್, ಎಷ್ಟು ದೊಡ್ಡದಾಗಿ ಆನ್ಸರ್ ಇದೆ ಗೊತ್ತಾ. ಎಲ್ಲ ಮುಗಿಸ್ಬಿಟ್ಟೆ, ಇದನ್ನು ಮುಗಿಸ್ಬಿಟ್ಟೆ. ಈಗ ಇದನ್ನು ಓದಬೇಕು. ದ ಜಿಮ್ನಾಸ್ಟಿಕ್ ಕ್ಲಾಕ್ಸ್. ಆಲ್ಮೋಸ್ಟ್ ದ ಜಿಮ್ನಾಸ್ಟಿಕ್ ಕ್ಲಾಕ್ಸ್ ತುಂಬ ಈಸಿ. ಎಷ್ಟು ಕ್ವಶನ್ ಆನ್ಸರ್ ಇದೆ? 1 2 3 4 5 6 7 8 9 10. ಇದು ಇಲ್ಲ ಅಂದರೆ ಲೈಕ್ ಏನಂತಾರೆ, ಇಲ್ಲ ಅಂತಂದರೆ ನಾನು ಫಸ್ಟು ಕ್ವೆಶನ್ ಆನ್ಸರ್ಸು ಅವೆಲ್ಲ ಫಸ್ಟ್ ಓದ್ತೀನಿ. ಸಮ್ಮರ್ ಇಲ್ಲ ಲಾಸ್ಟ್. ನಿಮ್ಮ ವಾಯ್ಸ್ಗೆ ಏನಾಯಿತು ಖುಷಿ ಅವರೇ? ಗೊತ್ತಿಲ್ಲ ಗೈಸ್, ನನ್ನ ವಾಯ್ಸ್ಗೆ ಅದು ಏನಾಯಿತು ಅಂತ. ಎಲ್ಲ ಗೊತ್ತು ಗೈಸ್. ಇವಳು ಸ್ಕೂಲ್ ಕಡೆಯಿಂದ ಟ್ರಿಪ್ಪಿಗೆ ಹೋದ್ಲು. ಅಲ್ಲಿ ಚೆನ್ನಾಗಿ ಕಿರ್ಚಿ ವಾಯ್ಸ್ ಹಿಂಗೆ ಮಾಡ್ಕೊ ಬಂದವಳೆ. ಮಂಡೇ ಇವಳು ಹೋಗಿದ್ದು. ಇವತ್ತು ಥರ್ಸ್ಡೇ ಗೈಸ್. ಥರ್ಸ್ಡೇ ಅಂದರೆ 4 days. ಇನ್ನೂ ವಾಯ್ಸ್ ಸರಿ ಹೋಗಿದೆ ಗೈಸ್. ನಂಗೆ ಟ್ಯೂಸ್ಡೇ ಚೆನ್ನಾಗೇ ಇತ್ತು ವಾಯ್ಸ್. ವೆಡ್ನೆಸ್ಡೇ, ಇವಾಗ ಥರ್ಸ್ಡೇ ಏನಾಗಿದೆ ಗೊತ್ತಿಲ್ಲ. ನಮ್ಮ ವರ್ಷಿಣಿ ಬಂದ್ಬಿಟ್ಟು ಹೇಳ್ತಾಳೆ ಇನ್ನು ವಾಯ್ಸ್ನ ಮಾಡ್ಕೊ ಅಂತ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಹೇಳ್ತಾರೆ. ಮತ್ತು ನಿಶ್ಚಿತವರೆಲ್ಲ ಹೇಳ್ತಾಳೆ ನಿಮ್ಮ ವಾಯ್ಸ್ಗೆ ಏನಾಗಿದೆ ಅಂತ. ಬಟ್ ನಮ್ಮ ಬೆಸ್ಟ್ ಫ್ರೆಂಡ್ ಜನನಿ ಹೇಳ್ತಾಳೆ ನಿಮ್ಮ ವಾಯ್ಸ್ಗೆ ಏನಾಯಿತು, ಯಾಕೆ ನಾನು ಮಾತಾಡ್ತಿದ್ದೆ, ನಾನು ಏನು ಮಾಡಲಿ, ನನ್ನ ಗಂಟಲಿಗೆ ಏನಾಗಿದೆ. ಸೊ ಗೈಸ್, ತಡ ಮಾಡೋದು ಬೇಡ, ನಾನು ಓದ್ಬಿಡ್ತೀನಿ. ಇವಾಗ ಟೈಮ್ 7:39 ಆಗಿದೆ ಇವಾಗ. ಸೊ ನಾನು ಇದನ್ನು 7:59 ಅಲ್ಲ, ಆ ವಾಚಲ್ಲಿ 7 o'clock ಎಲ್ಲ ಮುಗಿಸ್ಬಿಡ್ತೀನಿ. ಅಂದರೆ 8 o'clock ಎಲ್ಲ ಮುಗಿಸ್ಬಿಡ್ತೀನಿ ಇದನ್ನು. ಹಾಫ್ ಆನ್ ಅವರ್ ಬೇಕಂತ ಗೈಸ್. ಹಾಫ್ ಆನ್ ಅವರ್ ಅಲ್ಲ. ಸೊ ಗೈಸ್, ನಮ್ಮಮ್ಮ ಬಂದಿದ್ದಾರೆ. ಸೊ ಅನ್ಬಾಕ್ಸ್ ಮಾಡೋದನ್ನು ತೋರಿಸ್ತೀನಿ. ನಾನೇನು ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನು ಇವಾಗ ಇದೀಗ ಎಷ್ಟು ಬ್ಯಾಲೆನ್ಸ್ ಆಗ್ತಾಯಿಲ್ಲ. ಈಗ ನಾವು ನಿಮಗೆ ಏನೋ ಒಂದು ತೋರಿಸ್ಬೇಕು ಅಂತ ತುಂಬ ಉತ್ಸಾಹದಿಂದ ಇದ್ದೀವಿ. ಆ್ಯಕ್ಚುಲಿ ಇದಕ್ಕೋಸ್ಕರ ನಾವು ಸಿಟಿ ಮಾರ್ಕೆಟ್ಗೆ ಹೋಗಿದ್ದು, ನಾನು ನಮ್ಮ ಮನೆಯವರು. ಅದಕ್ಕೆ ಮುಂಚೆ, ಅದನ್ನ ತೋರ್ಸೋಕೆ ಮುಂಚೆ ನಮ್ಮ ಮನೆಯವ್ರು ಏನು ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಮ್ಮ ಸೀನಾ ಈಗ ಜಿಮ್ಗೆ ಹೋಗ್ತಾ ಇದ್ದಾರೆ. ಸೀನಾ ಅವರೇ, ನಿಮ್ಮ ಜಿಮ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಹೇಳಿ? ಚೆನ್ನಾಗಿದೆ ಅಂದರೆ ಏನು? ಸ್ವಲ್ಪ ಬ್ರೀಫ್ ಆಗಿ, 1 mark ಅಲ್ಲ 4 marks ಅಲ್ಲಿ ಹೇಳಿ. ಬಾಡಿ ಕಮ್ಮಿ ಆಗಬೇಕು. ಬಾಡಿನಾ ಹೊಟ್ಟೆನಾ? ಹೊಟ್ಟೆ ಯಾಕೆ ಜಾಸ್ತಿ ಆಯ್ತು? ಇವೇನು ಹೋಗಿದ ತಕ್ಷಣ ಆಗ್ಬಿಡ್ತದ, ಅದಕ್ಕೆ ಶ್ರಮ ಹಾಕ್ಬೇಕಲ್ಲ. ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಹೋಗ್ತೀರಾ ಜಿಮ್ಗೆ? 1 hour ಅಷ್ಟೇನಾ? ಇವಾಗ ತಕ್ಷಣಕ್ಕೆ ಸ್ವಲ್ಪ. ಎಷ್ಟು ದಿನದಿಂದ ಹೋಗ್ತಾ ಇದ್ದೀರಾ? 15 days. ಏನಾದ್ರು ಇಂಪ್ರೂವ್ಮೆಂಟ್ ಇದೆಯಾ? ಏನು? ಸ್ವಲ್ಪ ಕಮ್ಮಿ ಆಗಿದ್ದೀನಿ ವೆಯ್ಟ್. ಓ, ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಹೊಸ ಬಾಟ್ಲು ಇದ್ರಲ್ಲಿ ಪ್ರೋಟೀನ್ ಶೇಕ್ ಅಂತೆ. ಇದವ್ರ ಡಯಟ್ ಫುಡ್. ಇನ್ನೊಂದು ತೋರಿಸ್ತೀನಿ ರೀ, ಹಾಗೆ ಬನ್ನಿ. ಇಲ್ಲೊಂದು ಡಬ್ಬಾ ಬಂದಿದೆ ನೋಡಿ ಫ್ರೆಂಡ್ಸ್, ಇದು ಪ್ರೋಟೀನ್ ಶೇಕ್ಗಂತೆ. ಇದಕ್ಕಾದ್ರೆ ನಮ್ಮ ಮನೆ ಹತ್ರ ಫುಲ್ ದುಡ್ಡಿರುತ್ತೆ ಫ್ರೆಂಡ್ಸ್. ನಾವು ಮಾತ್ರ ಏನಾದ್ರು ಕೊಡ್ಸಿ ಅಂದ್ರೆ ದುಡ್ಡಿಲ್ಲ ಅಂತ. ಓಕೆ, ಈಗ ಬನ್ನಿ ಫ್ರೆಂಡ್ಸ್, ನಮ್ಮ ಆ್ಯಕ್ಚುಲ್ ಮ್ಯಾಟ್ರಿಗೆ ಹೋಗೋಣ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ತುಂಬ ವರ್ಷದಿಂದ ಅಂದ್ಕೊಂಡಿದ್ದೇನು ಅಂದರೆ, ನಮ್ಮ ವರಮಹಾಲಕ್ಷ್ಮಿದು ಬೆಳ್ಳಿ ಮುಖವಾಡ ಇತ್ತಲ್ವಾ, ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿಸ್ಬೇಕು ಅಂತ. ಹೋದ ವರ್ಷ ಕೇಳಿದ್ವಿ, ಅದು ಲೇಟಾಗಿ ಕೇಳಿದಕ್ಕೋಸ್ಕರ ಇಲ್ಲೇ ನಮ್ಮ ಬಂಜಾರ ಲೇಔಟಲ್ಲಿರೋ ಸೇಟ್ ಹೇಳಿದ್ರು ನೀವು ಸ್ವಲ್ಪ ಬೇಗ ಕೊಡಬೇಕಾಗಿತ್ತು ಅಂತ. ಬಟ್ ಆದರೆ ಈ ವರ್ಷ ನಾವು ಆ ಚಾನ್ಸ್ ತೊಗೊಂಡಿಲ್ಲ. ನಾವು ಈ ಆಷಾಢದಲ್ಲಿ ಲಾಸ್ಟ್ ಸಂಡೇ ಅಲ್ಲ, ಅದಕ್ಕಿಂತ ಮುಂಚೆ ಸಂಡೇ ಹೋಗಿ, ಈಗ ಫೇಸ್ಬುಕ್ಕಲ್ಲೆಲ್ಲ ಅದು ಬರ್ತಾ ಇರುತ್ತಲ್ಲ ಡೆಕೋರೇಷನ್ದು, ಅದನ್ನು ನೋಡಿ ಆ್ಯಕ್ಚುಲಿ ಹೋದ್ವಿ ಚಿಕ್ಕಪೇಟೆಲಿ ಕೊಡೋಣ ಅಂತ. ಅಲ್ಲಿ ಹೋಗೋಕೆ ಮುಂಚೆ ಒಂದು ಚಿಕ್ಕ ಅಂಗಡಿ ಇತ್ತು. ನಮ್ಮ ಮನೆಯವ್ರು ಕೇಳಿದ್ರು, ಇಲ್ಲೇ ಕೇಳೋಣವಾ ಮಾಡಿಕೊಡ್ತಾರಾ ಅಂತ. ಆಮೇಲೆ ಕೇಳಿದ್ವಿ. ಅವ್ರೇನು ಹೇಳಿದ್ರು ಅಂದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇವಳು ಓದೋದು ಬಿಟ್ಬಿಟ್ಟು ಟಿವಿಗೆ ಹೋಗಿದ್ದಾಳೆ. ಟಿವಿ ಸಿಕ್ಕಿದ್ರೆ ಸಾಕು, ರಿಮೋಟ್ ಸಿಕ್ಕಿದ್ರೆ ಸಾಕು ಈಗಿನ ಕಾಲದ ಮಕ್ಕಳಿಗೆ. ಅವ್ರಿಗೇನು ಬೇಕಾಗಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ,
ಇದು ನಮ್ಮಮ್ಮ ನೋಡೋ ಚಾನಲ್, ಯಾವಾಗ ನೋಡ್ರು ಸೀರಿಯಲ್ ಅಂತಾರೆ ಮಕ್ಳು ಓದೋದ್ ಬಿಟ್ಬಿಟ್ಟು. ಗೈಸ್ ಅದು ನಾಗಿನಿ ಆಮೇಲೆ ನಮ್ ಫೇವರೇಟ್ ಸೀರಿಯಲ್. ಈಗ ನಾವು ಅಲ್ಲಿ ಮುಖವಾಡ ಕೊಟ್ಟು ಅಂಗಡಿಯಲ್ಲಿ ಕೇಳಿದ್ವಿ, ಇದು ಸಿಗುತ್ತಾ ಮುಖವಾಡ ಡೆಕೋರೇಷನ್ ಮಾಡ್ಕೊಡ್ತೀರಾ ಅಂತ. ಪೇಂಟ್ ಮಾಡ್ತೀವಿ, ತೋರಿಸಿದ್ವಿ ಫೋಟೋ ಎಲ್ಲ. ಅವರು ಓಕೆ ಅಂದ್ರು. ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ನೆನ್ನೆ ಡೆಲಿವರಿ ಬಂತು, ಆದರೆ ಭಯ ಆಗ್ತಾ ಇತ್ತು ಫ್ರೆಂಡ್ಸ್. ಅವರು ನಮ್ಗೇನು ಹೇಳಿದ್ರು, 2 ದಿನ ಆಗುತ್ತೆ, ಮಂಡೇ ಕಳಿಸ್ತೀವಿ. ಸರಿ ಡನ್ಸೋ ಮಾಡಿಬಿಡಿ, ನಾವು ತಿರ್ಗಾ ಬರೋಕ್ಕಾಗಲ್ಲ ಅಂದ್ವಿ. ಆದರೆ ಏನಾಯಿತು, ಸೋಮವಾರ ಆಯ್ತು ಫೋನ್ ಮಾಡಿದ್ರೆ ಪೇಂಟ್ ಮಾಡೋಕೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂದರು. ಆಮೇಲೆ ಮತ್ತೆ ನಾವು ಫ್ರೈಡೇ ಅಷ್ಟೊತ್ತು ಕಳಿಸ್ತೀವಿ ಅಂದರು. ಫ್ರೈಡೇ ಫೋನ್ ಮಾಡಿದ್ರೆ ಇನ್ನೂ ಒಂದಷ್ಟು ದಿನ ಟೈಮ್ ಆಗುತ್ತೆ, ಎಲ್ಲ ಮಾಡಿದ್ದೀವಿ, ಒಣಗಬೇಕು. ನಮಗೇನಂದರೆ ಚಿಕ್ಕ ಅಂಗಡಿ ಬೇರೆ ಕೊಟ್ಟು ಬಂದುಬಿಟ್ಟಿದ್ದೀವಿ. ಆಮೇಲೆ ಈಗ ನಮ್ಮ ಪ್ರಜ್ಞಾ ಹೊಟ್ಟೆ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸುತ್ತೆ, ಅವಳು ಜಿಮ್ಮಿಗೆ ಕಳಿಸ್ಬಿಡ್ಬೇಕು ಫ್ರೆಂಡ್ಸ್ ಫಸ್ಟ್. ಆಮೇಲೆ ಈಗೇನು ಹೇಳಿದ್ರು ಅವರು, ಫ್ರೈಡೇನೂ ಕಳಿಸ್ಲಿಲ್ಲ. ನನಗೆ ಬೇರೆ ಭಯ ಅಂದರೆ ಭಯ. ಬೆಳ್ಳಿ ಮುಖವಾಡ ಕೊಟ್ಟು ಬಂದುಬಿಟ್ಟಿದ್ದೀವಲ್ಲ, ಯಾರ ಹತ್ರನೋ ಕೊಡ್ತಾರೋ ಇಲ್ವೋ ವಾಪಸ್ಸು ಅಂತ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟಿದ್ದಾರೆ. ನೀನು ಫಸ್ಟ್ ಹೋಗ್ಬಿಡು, ನೆಕ್ಸ್ಟ್ ಸೋಮವಾರ ಅಂದರು. ಅವ್ರು ಕೊಟ್ಟಿಲ್ಲ ಅಂದರೆ ನೀನು ಹೋಗ್ಬಿಟ್ಟು ತೊಗೊಂಡ್ಬಿಡು, ಅರೇಂಜ್ ಮಾಡಲಿ ಅಂದ್ರೆ ಪರವಾಗಿಲ್ಲ, ಡೆಕೋರೇಟ್ ಮಾಡಲಿ ಅಂದ್ರೆ ಪರವಾಗಿಲ್ಲ ಅಂತ. ಆಯಿತು ಹೋಗ್ತೀನಿ ಅಂತ ಅವರು ಹೇಳಿದರು. ಅದನ್ನು ಫಸ್ಟ್ ಟೈಮು ನಮ್ಮ ಅತ್ತೆ ನೆಕ್ಸ್ಟ್ ಇಯರ್ ಹೋಗ್ತೀನಿ ಗೈಸ್ ಜಿಮ್ಗೆ. ಅದನ್ನ ಫಸ್ಟ್ ಟೈಮು ನಮ್ಮ ಅತ್ತೆ ಅಂದರೆ ನಮ್ಮ ಮನೆಯವರ ಅಮ್ಮ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಅದನ್ನ ಮುಖವಾಡ ಕೊಡಿಸಿದ್ದು. ನಾವು ಫಸ್ಟ್ ಇಯರು ಸಪ್ರೇಟಾಗಿ ಬಂದಾಗಿಂದ ಯಾವಾಗ ಹಬ್ಬ ಶುರು ಮಾಡಿದ್ವು ಆವಾಗಿಂದ ಇವಾಗವರೆಗೂ ಇದೇ ಮುಖವಾಡನಿಟ್ಟು ಅದೇ ಅಮ್ಮನ ಪೂಜೆ ಮಾಡ್ತೀವಿ. ನೋಡಿ ಫ್ರೆಂಡ್ಸ್ ಇವಳು ರಿಯಾಕ್ಷನ್ ಅನ್ಬಾಕ್ಸ್ ಮಾಡೋದು ಬಿಟ್ಬಿಟ್ಟು ಪುರಾಣ ಅಂತ ಅಂತಾರಲ್ಲ, ಹಿಸ್ಟ್ರಿದು ಸಿಸ್ಟಮ್ಯಾಟಿಕ್. ಈಗ ಇವಳಿಗೆ ಇಂಗ್ಲಿಷ್ ಟೆಸ್ಟ್ ಇದೆ ಫ್ರೆಂಡ್ಸ್, ಬೇಗ ಅನ್ಬಾಕ್ಸ್ ಮಾಡ್ಬಿಡೋಣ ಫಸ್ಟ್. ಇವತ್ತು ಆಕ್ಚುಲಿ ನಮಗೆ ನಮ್ಮ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಮ್ಮ ಸ್ಕೂಲ್ ಹತ್ರ. ಅವ್ರು ಮೊದಲು ಒಂದ್ಸರಿ ಹೇಳಿದ್ರು, ಮೇಡಮ್ ನೀವು ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತೀರಲ್ವಾ ಅಂತ. ಹ್ಞೂ ಹೌದು ಸರ್ ಅಂತ ಹೇಳಿದ್ದೆ. ಅಕ್ಕ ನನಗೆ ನಿಮ್ಮ ವ್ಲಾಗ್ಸ್ ತುಂಬ ಇಷ್ಟ ಅಕ್ಕ, ನಾನು ನಿಮ್ಗೆ ಸಬ್ಸ್ಕ್ರೈಬರ್ ಅಕ್ಕ ಅಂತ ಎಲ್ಲ ಹೇಳ್ತಾ ಇದ್ರು ಪಾಪ ಅವರು. ಇವತ್ತು ಅವ್ರು ನಾವು ಗೆಟ್ಟಿಂದ ಆಚೆ ಬರೋವಾಗ, ಅಕ್ಕ ನಿಮ್ಮ ಮಗಳು ಹೇಗಿದ್ದಾರೆ ಅಂತ ಕೇಳಿದ್ರು. ಚೆನ್ನಾಗಿದ್ದಾಳಪ್ಪ, ಇಲ್ಲೇದಾಳು ನೋಡು ಅಂತ ಇವಳನ್ನು ಕಳಿಸಿದ್ದೆ, ಮಾತಾಡ್ಸ್ಕೊಂಡು ಬಾ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಜಗಳ ಮಾಡ್ತಾ ಇದ್ದಾರೆ. ಇಬ್ಬರು ಇರೋ ಮನೇಲೆಲ್ಲ ಇದೇ ಕತೆ, ನನಗೂ ಗೊತ್ತು. ನಿಮ್ಮ ಮನೇಲಿ 2 ಮಕ್ಳಿದ್ರೆ ಅವ್ರಿಗೂ ಇದೇ ಕತೆ ಅಂತ. ಈಗ ಬಾಮ ಖುಷಿ ಸ್ಟಾರ್ಟ್ ಮಾಡು. ಈಗ ನಾವು ಅನ್ಬಾಕ್ಸ್ ಮಾಡ್ತಾ ಇದೀವಿ. ಬಟ್ ನಮ್ಮ ಪ್ರಾಡಕ್ಟ್ ಹೇಗಿದೆ ಅಂತ ನೋಡಿ ಹೇಳ್ಬೇಕು ಫ್ರೆಂಡ್ಸ್ ನೀವು. ಆಮೇಲೆ ಫೇಸ್ಬುಕ್ಕಲ್ಲಿ ತೋರಿಸೋ ಥರ ಇದಕ್ಕೆ ನಾವು 5,000, 10,000, 15,000 ಎಲ್ಲ ಕೊಟ್ಟಿಲ್ಲ. ಎಷ್ಟು ಕೊಟ್ಟಿದೀವಿ ಅಂತ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಅದು ಕರೆಕ್ಟಾ ರಾಂಗ್ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈಗ ನಮ್ಮ ದೇವಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಏನಾದ್ರು ಒಂದು ಶ್ಲೋಕ ಹೇಳಿ, ನೀಟಾಗಿ ತೆಗೀರಿ. ಏನೋ ಪಂ 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 ಅಂತ. ಹಾ ಇವಳು ಬಾಯಿ ನೋಡಿ ಫ್ರೆಂಡ್ಸ್, ಇವಳು ಗಂಟ್ಲು ಏನಾಗಿದೆ ಗೊತ್ತಾ, ಮೊನ್ನೆ ಟ್ರಿಪ್ಗೆ ಹೋದಾಗಿಂದ ಗೋಶಾಲೆ ಟ್ರಿಪ್ ಹೋಗಿದ್ಲು ಸೋಮವಾರ, ಅವಾಗಿಂದ ಕಿರ್ಚಿ ಗಂಟ್ಲು ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ನಮ್ಮಲ್ಲಿ ನೋಡಿ ಫ್ರೆಂಡ್ಸ್ ಈಗ ಏನ್ ಬರ್ತಾ ಇದೆ ಅಂತ, ಕರ್ನಾ ಸೀರಿಯಲ್ ಓಡ್ತಾ ಇದೆ. ಕರ್ನಾ ಸೀರಿಯಲ್ ಸೂಪರ್ ಆಗಿ ಬರ್ತಾ ಇದೆ. ಸದ್ಯಕ್ಕೆಲ್ಲ ಹೊಸ ಸೀರಿಯಲ್ ಎಲ್ಲ ಹೊಸದ್ರಲ್ಲಿ ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್. ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಅನ್ಬಾಕ್ಸ್ ಮಾಡಮ್ಮ, ಅನ್ಬಾಕ್ಸ್ ಮಾಡ. 1 2 3 ಶ್ಲೋಕ ಏನಮ್ಮ? ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ. ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ ಫ್ರೆಂಡ್ಸ್. ನಿಮ್ಮ ಮುಂದೆ ನಾನು ಓಪನ್ ಮಾಡ್ತಾ ಇರೋದು. ಟನ್ 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 ಟನ್. ವಾವ್ ಸಖತ್ತಾಗಿದೆ ಖುಷಿ. ಗೈಸ್ ಇಲ್ಲಿ ನೋಡಿ ಸೂಪರ್ ಆಗಿದೆ ಫ್ರೆಂಡ್ಸ್. ಆಕ್ಚುಲಿ ನಾನು ಹೇಳಿದ್ನಲ್ಲ ನಿಮಗೆ, ನಾನು ಏನೇನೋ ಅಂಗಡಿ ಎಲ್ಲ ನೋಡಿದ್ದೆ ಫೇಸ್ಬುಕ್ಕಲ್ಲಿ. ಅವ್ರು ತೋರಿಸ್ತಾ ಇದ್ದಿದ್ದು ಏನಂದ್ರೆ ಇದು 5,000 ಆಗುತ್ತೆ, 6,000 ಆಗುತ್ತೆ ಅಂತ. ಬಟ್ ಈ ಚಿಕ್ಕ ಅಂಗಡಿಯವ್ರು ಹೆಂಗೆ ಮಾಡ್ಕೊಡ್ತಾರೋ, ಪೇಂಟ್ ಚೆನ್ನಾಗಿ ಮಾಡ್ತಾರೋ ಇಲ್ಲ ಜ್ಯುವೆಲ್ರಿ ಚೆನ್ನಾಗಿ ಹಾಕ್ತಾರೋ ಇಲ್ವೋ ಅಂತೆಲ್ಲ ನನಗೆ ನೂರಾರು ಕನ್ಫ್ಯೂಷನ್ಸ್ ಇತ್ತು. ತಪ್ಪು ಮಾಡಿಬಿಟ್ನಾ ನಾನು ಅವ್ರಿಗೆ ಕೊಟ್ಟು ಅಂತೆಲ್ಲ ಅನ್ಕೊತಾ ಇದ್ದೆ ಫ್ರೆಂಡ್ಸ್. ಬಟ್ ಈಗ ನೋಡಿ ಬರೀ ದೇವರನ್ನೇ ತೋರಿಸ್ತೀನಿ ನೋಡಿ. ಸಖತ್ತಾಗಂದ್ರೆ ಸಖತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಸೂಪರ್ ನೋಡಿ. ಈ ಅಮ್ಮಂದು ಇದಿರ್ಬೋದು, ಅದೇನದು ಕಣ್ಣು ಡೀಟೇಲಿಂಗ್, ವೆರಿ ನೈಸ್ ಐಬ್ರೋ, ಐ ಲ್ಯಾಶಸ್ಸು, ಮೂಗುತಿ, ಈ ಜ್ಯುವೆಲ್ರಿ ಇದೆಲ್ಲ ಅವರೇ ಹಾಕಿರೋದು ಫ್ರೆಂಡ್ಸ್. ನಮ್ಗೆ ಬೇಕಾದರೆ ಈ ಜುಮ್ಕಿ ಇದೆಲ್ಲ, ಈ ಜುಮ್ಕಿನ ನಾವು ಬಿಚ್ಚಿ ಕೂಡ ಬೇರೆ ಜುಮ್ಕಿನ ಹಾಕೊಬೋದು. ಸರ್ ತುಂಬ ಚೆನ್ನಾಗಿದೆ ಸರ್, ವೆರಿ ಗುಡ್ ಸರ್, ವಿ ಲೈಕ್ ಯು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನಾನು ಚಿಕ್ಕಪಟ್ಟಲ್ಲಿ ಅಡ್ರೆಸ್ ಕೊಡ್ತೀನಿ. ಚಿಕ್ಕ ಅಂಗಡಿ ಕಡಿಮೆ ಬೆಲೆಗೆ ಮಾಡಿಕೊಡ್ತಾರೆ, ಸ್ವಲ್ಪ ಕಾದು ತೊಗೋಬೇಕಾಗುತ್ತೆ ಅಷ್ಟೇ ಫ್ರೆಂಡ್ಸ್. ಓಕೆ, ನಮ್ಮ ವರಮಹಾಲಕ್ಷ್ಮಿ ಹೇಗಿದೆ ಅಂತ ನಮ್ಮ ವ್ಲಾಗ್ ಚೆನ್ನಾಗಿದ್ರೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. 1 ನಿಮಿಷ, ನಮ್ಮ ಅಕ್ಕ ಒಂದು ಉಬ್ಳಿಸಿ, ಅವ್ರಿಗೆ ಕಿವಿ ಕೇಳಿಸಲ್ಲ.
ನಮ್ಮ ಅಕ್ಕ ಹೇಳ್ತಾ ಇದ್ದಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಪ್ರೈಸ್ ಹೇಳ್ತೀವಿ ಅಂತ. ಅದು ನಿಮಗೆ ಟಾಸ್ಕು. ಎಷ್ಟು ಅಂತ ನೀವೇ ಕಮೆಂಟ್ ಮಾಡಿ ಗೈಸ್. ಹೌದು, ನಿಮಗೆ ಟಾಸ್ಕ್ ಫ್ರೆಂಡ್ಸ್. ಗೈಸ್ ಮತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ನಾನು ಹೇಳಿದೆ ಇವತ್ತು ನಾನು ಹೊಸ ವ್ಲಾಗ್ ಹಾಕ್ತೀನಿ ನೋಡಿ ಅಂತ. ನೋಡಿ ಫ್ರೆಂಡ್ಸ್, ಇಂಗ್ಲೀಷ್ ಟೆಸ್ಟ್ ಇಟ್ಕೊಂಡು ವ್ಲಾಗ್ ಮಾಡ್ತಾ ಇದ್ದಲ್ಲ, ಅದನ್ನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗತ್ತೆ, ನಾವು ವ್ಲಾಗರ್ಸ್ ಲೈಫ್ ಹಿಂಗೆ ಇರುತ್ತೆ. ಎನಿವೇಸ್, ಇವಾಗ ಒಂದು ಚಾಪ್ಟರ್ ಓದಿದ್ದಾಳೆ, ಇನ್ನೊಂದು ಚಾಪ್ಟರ್ ಓದ್ಬೇಕು. ಆಯ್ತು ಆಯ್ತು ಆಯ್ತು. ಅವ್ಳ ಕನ್ನಡ ಮಾರ್ಕ್ಸ್ ಎಷ್ಟು ಗೊತ್ತಾ ಫ್ರೆಂಡ್ಸ್? 20ಗೆ 18 ಫ್ರೆಂಡ್ಸ್. 2 ಮಾರ್ಕ್ಸ್ ಎಲ್ಲೋಗಿದೆ ಅಂತ ಕೇಳಿ ಬರೀ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಲ್ಲೇ ಹೋಗಿದೆ. ಮಮ್ಮಿ ಏನ್ ಮಮ್ಮಿ ಇದು ಸ್ಟೈಲ್ ಗೈಸ್, ಬರೀ ಸ್ಟೈಲೇ ಫ್ರೆಂಡ್ಸ್. ಇವಳು ಸ್ಟೈಲು ಸ್ಟೈಲು ಸ್ಟೈಲ್, ನಮ್ಮ ಮನೆ ಸ್ಟೈಲ್ ರಾಣಿ. ಇದು ನಂದು ಗೈಸ್. ಇವಳು ಹಾಕೊಂಡಿದ್ದಾಳೆ, ಬರೀ ಸ್ಟೈಲ್ ತೋರಿಸ್ತಾಳೆ. ಓಕೆ ಫ್ರೆಂಡ್ಸ್. ಬಾಯ್ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್. SMPK's family.